ದೇವರ ಹುಂಡಿಗೂ ಕನ್ನ ಹಾಕಿದ್ದಾರೆ ಐನಾತಿ ಕಳ್ಳರು. ಕಾಣಿಕೆ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು. ಅಲ್ಲಿಂದ ರಸ್ತೆ ಪಕ್ಕದಲ್ಲಿದ್ದಂಥ ಕಾಣಿಕೆ ಡಬ್ಬಿ ಹಣವು ಕಳ್ಳತನವಾಗಿದೆ. ಕೊಗ್ರಿ ಹೊಸಕೋಡಿಗೆ ಹಳ್ಳಿಯಲ್ಲಿ ಆದಂಥ ದೇವರ ಹುಂಡಿಗೆ ಕನ್ನ ಹಾಕಿದಂಥ ಕಳ್ಳರು. ದೇವರ ಹುಂಡಿಗೂ ಕನ್ನ ಹಾಕಿದ ಐನಾತಿ ಕಳ್ಳರು. ಕಾಣಿಕೆ ಹಣವನ್ನ ದೋಚಿ ಅಲ್ಲಿಂದ ಕಳ್ಳ ಪರಾರಿಯಾಗಿದ್ದಾನೆ. ರಸ್ತೆ ಪಕ್ಕದಲ್ಲಿದ್ದಂಥ ಕಾಣಿಕೆ ಡಬ್ಬಿ ಇದು. ಹಣವನ್ನ ದೋಚಿ ಅಲ್ಲಿಂದ ಕಳ್ಳ ಪರಾರಿಯಾಗಿದ್ದು ಕೋಗ್ರಿ ಹೊಸಕೋಡಿಗೆಯಲ್ಲಿ ಆದಂಥ ಪ್ರಕರಣ ಇದು. ದೇವರ ಹುಂಡಿಗೆ ಕನ್ನ ಹಾಕಿ ಪರಾರಿಯಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಗ್ರಾಮ ಕೋಗ್ರಿ ಹೊಸಕೋಡಿಗೆಯಲ್ಲಿ ಆದಂಥ ಘಟನೆ. ಗ್ರಾಮದ ಶ್ರೀ ಸಿರಿವಂತೇಶ್ವರಿ ದೇಗುಲದಲ್ಲಿ ಕಳ್ಳತನವಾಗಿದೆ. ಕಬ್ಬಿಣದ ಸಲಾಕೆಯಿಂದ ಬಾಗಿಲು ಒಡೆಯಲು ಪ್ರಯತ್ನ ಮಾಡಿದ್ದಾನೆ. ಈ ಒಂದು ಘಟನೆ ದೇವಾಲಯದ ಸಿಸಿಟಿವಿಯಲ್ಲಿ ಕಳ್ಳತನದ ದೃಶ್ಯ ಕೂಡ ಸೆರೆಯಾಗಿದೆ. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಧ್ಯವಾಗದೆ ಪಕ್ಕದ ಭಾಗವನ್ನು ಒಡೆದಿದ್ದಾನೆ. ಸಲಾಕೆಯಿಂದ ಒಳನುಗ್ಗಿ ಕಳ್ಳತನವನ್ನು ಎಸಗಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ದೇಗುಲದಲ್ಲಿದ್ದಂಥ ವಸ್ತುಗಳನ್ನು ಕದ್ದೊಯ್ದಿರುವಂಥ ಕಳ್ಳ. ಭಕ್ತರು ದೇವಾಲಯಕ್ಕೆ ಬಂದ ಬಳಿಕ ಘಟನೆ ಬೆಳಕಿಗೆ ಬಂದಿದೆ. ದೇವಾಲಯದ ಸಿಸಿಟಿವಿಯಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಕಳ್ಳನನ್ನ ಬಂಧಿಸಲು ಹೆಚ್ಚಾಯಿತು ಈಗ ಗ್ರಾಮಸ್ಥರ ಆಕ್ರೋಶ. ರಸ್ತೆ ಪಕ್ಕದಲ್ಲಿದ್ದಂಥ ದೇವಸ್ಥಾನ ಇದು. ಕಬ್ಬಿಣದ ಸಲಾಕೆಯಿಂದ ಆ ದೇವಸ್ಥಾನದ ಒಳಗಡೆ ನುಸುಳಲು ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಅದು ಸಾಧ್ಯವಾಗದೆ ಪಕ್ಕದ ಭಾಗವನ್ನು ಒಡೆದು ಒಳಗಡೆ ನುಗ್ಗಿ ಅಲ್ಲಿರುವಂಥ ಕಾಣಿಕೆ ಹುಂಡಿಯನ್ನ ಕದ್ದು ಪರಾರಿ ಆಗ್ತಿರುವಂಥ ದೃಶ್ಯವನ್ನ ನೀವು ಕಾಣಬಹುದು ಸಿಸಿಟಿವಿ ದೃಶ್ಯದಲ್ಲಿ. ತೀರ್ಥಹಳ್ಳಿಯಲ್ಲಿ ಆದಂಥ ಘಟನೆ ಇದು. ಕಾಣಿಕೆ ಹಣವನ್ನ ದೋಚಿ ಪರಾರಿ ಆಗ್ತಿರುವಂಥ ಕಳ್ಳನ ದೃಶ್ಯ. ಮೊದಲು ಸಲಾಕೆಯಿಂದ ಬಾಗಿಲನ್ನ ಒಡಿಲಿಕ್ಕೆ, ಅಂದ್ರೆ ಆ ಕಾಣಿಕೆ ಹುಂಡಿಯ ಬಾಗಿಲನ್ನ ಒಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದು ಸಾಧ್ಯವಾಗದ ಕಾರಣ ಪಕ್ಕದ ಭಾಗವನ್ನು ಒಡೆದು ಅಲ್ಲಿಂದ ಹಣ ದೋಚಿ ಪರಾರಿಯಾಗಿದ್ದಾನೆ. ಕಳ್ಳನನ್ನ ಬಂಧಿಸಲು ಈಗ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾಣಿಕೆ ಹಣವನ್ನು ದೋಚಿ ಪರಾರಿಯಾಗಿದ್ದಾನೆ ಈ ಒಂದು ಐನಾತಿ ಕಳ್ಳ. ರಾತ್ರಿ ಕಳ್ಳತನವನ್ನು ಎಸಗಿ ಅಲ್ಲಿಂದ ಪರಾರಿಯಾಗಿರುವಂತಹ ಸಿಸಿಟಿವಿ ದೃಶ್ಯವನ್ನು ನೀವು ಗಮನಿಸಬಹುದು. ಕೋಗ್ರಿ ಹೊಸ ಕೋಡಿಗೆಯಲ್ಲಿ ದೇವರ ಹುಂಡಿಗೆ ಕನ್ನ ಹಾಕಿದ್ದಾನೆ. ಸಿರಿವಂತೇಶ್ವರಿ ದೇವಸ್ಥಾನ ಇದು. ತೀರ್ಥಹಳ್ಳಿಯಲ್ಲಿರುವಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನುಗ್ಗಿ ದೇವರ ಹುಂಡಿಗೆ ಕನ್ನ ಹಾಕಿದ್ದಾನೆ ಈ ಐನಾತಿ ಕಳ್ಳ. ಕಾಣಿಕೆ ಹಣವನ್ನ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ಆದಂಥ ಘಟನೆ ಇದು. ಗ್ರಾಮದ ಶ್ರೀ ಸಿರಿವಂತೇಶ್ವರಿ ದೇಗುಲದಲ್ಲಿ ಕಳ್ಳತನವಾಗಿದೆ. ರಸ್ತೆ ಪಕ್ಕದಲ್ಲಿದ್ದಂಥ ಕಾಣಿಕೆ ಡಬ್ಬಿ ಹಣವನ್ನ ಕಳ್ಳತನ ಮಾಡಿದ್ದಾನೆ ಈ ಐನಾತಿ ಕಳ್ಳ. ಗ್ರಾಮದ ಶ್ರೀ ಸಿರಿವಂತೇಶ್ವರಿ ದೇಗುಲದಲ್ಲಿ ಆದಂಥ ಕಳ್ಳತನ ಇದು. ಕಳ್ಳ ರಾತ್ರಿ ಆ ದೇವಸ್ಥಾನಕ್ಕೆ ನುಗ್ಗಿ ಆ ಕಾಣಿಕೆ ಹುಂಡಿಯ ಬಾಗಿಲನ್ನ ಕಬ್ಬಿಣದ ಸಲಾಕೆಯಿಂದ ಓಪನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಅದು ಆಗದ ಕಾರಣ ಅದರ ಪಕ್ಕದ ಭಾಗವನ್ನು ಒಡೆದು ಅಲ್ಲಿದ್ದಂಥ ಹಣವನ್ನ ದೋಚಿ ಪರಾರಿಯಾಗ್ತಿರುವಂಥ ದೃಶ್ಯವನ್ನು ನೀವು ಸಿಸಿಟಿವಿ ದೃಶ್ಯದಲ್ಲಿ ಗಮನಿಸಬಹುದು. ಕೋಗ್ರಿ ಹೊಸ ಕೋಡಿಗೆಯಲ್ಲಿ ದೇವರ ಹುಂಡಿಗೆ ಕನ್ನ ಹಾಕಿದಂಥ ಐನಾತಿ ಕಳ್ಳ ಈತ.